ಅಪ್ಪದಿ ಅಪ್ಪದಿ ನಾನ್ ಬರ್ತೀನಿ, ಅಂಗಿ ತಕ್ಕ ನಾನ್ ಬರ್ತೀನಿ ಅಪ್ಪದಿ ಅಪ್ಪದಿ ನಾನ್ ಬರ್ತೀನಿ, ಪಿಂಪತ್ತೆ ಐತೆ ಅಲ್ಲಿ ಬರ್ತೀನಿ ಅಪ್ಪದಿ. ಬೇಡಪ್ಪ, ಬಿಸಿಲು ಜಾಸ್ತಿ, ಮಲ್ಕೊಂಡು ಎದ್ದಾಳು, ಆಮೇಲೆ ಸಾಯಂಕಾಲಕ್ಕೆ ಬರ್ತೀನ, ಟೀ ಏನಾದರೂ ಕಾಪಿನ ಏನಾದರೂ ಕುಡ್ಕೊಂಡು ಹೋಗಿ ಬರ್ತೀನಲ್ಲ ಅವಾಗ ಹೋಗೋಣ. ಬಿಸಿಲು ಜಾಸ್ತಿ ಕಣಮೋ, ಪಚ್ಚಬೇಕು, ಜಡ ಬತ್ತವೆ, ಬಂಗಾರ ಬಿಸಿಲಾಗ ಓಡಾಡ್ಬಾರ್ದಪ್ಪ. ಪೊಚ್ಚು ಹಂಗ ಚೆನ್ನಾಗಿ ಮಾಡ್ಕೊಂಡಿದ್ಯಾ ಪೊಚ್ಚು? ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನ. ಜಾಣಿ ಆಗಬೇಕು, ನಮ್ಮ ಅಮ್ಮನಿ ಜಾಣಿ ಇರುತ್ತು ಬಂಗಾರಿ. ಬರ್ತೀನಿ ಕಣಪ್ಪ ನಾನು, ಅಪ್ಪ ಬರ್ತೀನಿ ಕಣಪ್ಪ, ಪ್ಲೀಸ್ ಕಣಪ್ಪ ಬರ್ತೀನಿ ಕಣಪ್ಪ, ನಾನು ಪಿಂಪತ್ತೆ ತೆಗ್ಬಿಟ್ಟಕ್ಕೆ ಹೋಗಲ್ಲ ಕಣಪ್ಪ, ನಾನು ಒಳಗೆ ಇರ್ತೀನಿ ಪ್ಲೀಸ್ ಕಣಪ್ಪ. ಬೇಡ, ಅಲ್ಲಿ ಅಂಗಡಿ ತಕ್ಕ ಬೇರೆ ಜನ ಬತ್ತಿರ್ತಾರೆ ಇಷ್ಟೊತ್ತಿನಾಗ. ಸಾಯಂಕಾಲ ಟೈಮ್ ಆದರೆ ಜನ ಬೇರೆ ಕಡಿಮೆ ಆಗಿರ್ತಾರ. ನೀನು ನೋಡ್ಕೊಂಬತ್ತು ಪಿಂಪತ್ತೆ, ಇಲ್ಲಾಂದರೆ ಪಿಂಪತ್ತೆಗೂ ಅಲ್ಲಿ ರೇಷನ್ ಕೊಡಬೇಕು, ಎಲ್ಲ ಬತ್ತಿರ್ತಾರೆ. ದುಡ್ಡು ಬೇಡ ನಿನಗೆ, ಚಾಕಿ ತಿಂಬಕು ಬಿಚ್ಚೆ ತಿಂಬಕ್ಕೆ ದುಡ್ಡು ಬೇಡವಾ? ಅಂಗಡಿ ವ್ಯಾಪಾರ ಮಾಡಿದ್ರೆ ಕಣಮ್ಮ ದುಡ್ಡು ಬರೋದು. ನಿನಗೆ ದುಡ್ಡು ಬೇಕಲ್ಲ, ನಿನಗೆ ಕುಕ್ಕುಲಿ ತಿಂಬಕು ಎಲ್ಲ ದುಡ್ಡು ಬೇಕಲ್ಲ. ಐವತ್ತು ಸಾವಿರ ನೋಡ್ದ ನೀನು, ಕಳ್ಳಿ ನೀನು. ಏನೋ ಹೇಳ್ತಾ ಐತೆ ರುದ್ದು ಬಂಗಾರ, ಯಾಕೆ 50 ಸಾವಿರ ಅಂತ ಇದ್ದಾಳ್ರಿ? ಅಂಗಡಿ ವ್ಯಾಪಾರ ಮಾಡೋದು ಬೇಡವೆ, ದುಡ್ಡು ಬೇಡವೆ ನಿನಗೆ ಅಂತಂದರೆ ಐತಲ್ಲಪ್ಪ ಬೀರಗೆ 50 ಐತೆ ನಿಂತಾಗೆ ಅಂತ ಹೇಳ್ತಾ ಇದ್ದಾಳೆ ಚೈತ್ರ. ಅಂಗಡಿ ತಕ್ಕ ಬರ್ತಾಳಂತೆ, ಅದಕ್ಕೆ ಬಿಸಿಲು ಇವಾಗ ಬೇಡ ಅಂತ ಹೇಳ್ತಾ ಇದ್ದೀನಿ. ಬೇಡಪ್ಪ, ಬಿಸಿಲು ಹೋಗ್ಬಾರ್ದು ಚಿನ್ನಿ, ಆಮೇಲೆ ಬರುತ್ತಲ್ಲ ಅಪ್ಪಾಜಿ ಅವಾಗ ಕರ್ಕೊಂಡು ಹೋಗುತ್ತೆ ನೋಡು. ಒಂದು ದಿವ್ಸ ಕರ್ಕೊಂಡು ಹೋಗಿ ಕಳಿಸಿರೆ ದಿನ ಅದೇ ಕಲಿತಾಳೆ ಅವಳು. ಸುಮ್ಮನೆ ಪಚ್ಚಲಮ್ಮ ಒಂದು ಸ್ವಲ್ಪ ಹೊತ್ತು, ಬಿಸಿಲು ಜಾಸ್ತಿ ಬಂಗಾರ, ಬಿಸಿಲಾಗ ಓಡಾಡಬಾರ್ದು, ಚಿಕ್ಕ ಮಕ್ಕಳು ಜಡ ಬತ್ತಾವೆ, ಜಡ ಬತ್ತಾವೆ ಪಚ್ಚಳಪ್ಪ. ಅಮ್ಮ ಅಮ್ಮ ಓದ್ತೀನಿ, ಅಪ್ಪನ ಜೊತೆ ಓದ್ತೀನಮ್ಮ. ಬೇಡ, ಸುಮ್ಮನೆ ಪಚ್ಚುಳಪ್ಪ, ಸುಮ್ಮನೆ ಮನ್ಗಿಸ್ತೀನಿ ಪಚ್ಚುಳಪ್ಪ, ತೊಟ್ತೀನಿ ಬಾ, ತೊಟ್ಟಿ ಮನ್ಗಿಸ್ತೀನಿ ಬರಪ್ಪ ಪಚ್ಚುಳಮ್ಮ, ಜಾಣ ಬಕ್ ಪಚ್ಚುಳಮ್ಮ. ಆಮೇಲೆ ಹೋಗಿ ನಾನು ಪಚ್ಚಂತೀನಿ, ಆಮೇಲೆ ಪಚ್ಚಂಡಿದ್ಮೇಲೆ ಪಿಂಪತ್ತೆ ಐತಲ್ಲ ಅಂಗಡಿ ತಕ್ಕೆ, ಅದಕ್ಕೆ ನಾನು ಆಮೇಲೆ ಹೋಗ್ತೀನಿ ಪಚ್ಚುಳಮ್ಮ, ಪಚ್ಚುತ್ತೀನಿ ಪಚ್ಚುಳಪ್ಪ. ಇಲ್ಲ ಕಣಪ್ಪ, ಬಿಟ್ಟೋಗಲ್ಲ ಪಚ್ಚು. ಏ ಪಚ್ಚುಳಮ್ಮ, ಪಚ್ಚುಳಪ್ಪ ಪಚ್ಚು. ನೀನಿದ್ರೆ ಏನು ಇಷ್ಟ ರೀ ಅವಳಿಗೆ? ಏನು ಹಂಗೆ ಮಾತಾಡ್ತಾಳೆ ಅನ್ಬೇಡ ನಿಂತಾಗಂತೂ. ಅಯ್ಯ ಅಪ್ಪ ಅಂದರೆ ಏನು ಇಷ್ಟನೋ. ಓಹೋ ಅಪ್ಪಾಜಿ ಇಷ್ಟನಾ ಅಮ್ಮ ಇಷ್ಟನಾ? ಯಾರಮ್ಮ ಇಷ್ಟ ನಿನಗೆ ಋತು? ನನಗೆ ಅಪ್ಪಾಜಿ ಇಷ್ಟ. ನಾನೊಂದಿಟ್ಟು ಗಾದ್ರಿ ಕೆಮ್ತೀನಲ್ಲ, ಒಯ್ತೀನಲ್ಲ, ಅದಕ್ಕೆ ಎಲ್ಲರ ತಗೋನು ನಮ್ಮ ಅಪ್ಪಾಜಿ ಇಷ್ಟ ನನಗೆ ಅಂತ ಹೇಳ್ತಾಳೆ. ಅಪ್ಪಾಜಿ ಅಂದರೆ ಅದು ಏನು ಇಷ್ಟನೋ ಏನೋ, ಎಲ್ಲ ಹುಡುಗರಿಗೂ ಹಂಗೆ ಕಣ್ರಿ. ಅವ್ರ ಅಪ್ಪಾಜಿ ಅಂದರೆ ಬಲಿಷ್ಠ, ಅವ್ರ ಅಪ್ಪ ಇರ್ಗಳಂದ್ರೆ. ಅಮ್ಮ ಇರು ಯಾಕಂದ್ರೆ ಹೊಡಿತಾರಲ್ಲ, ಅದಕ್ಕೆ ಪಟ ಅನ್ನಂಗೆ ಒಂದೊಂದು ಏಟ್ ಕೊಡ್ತಾರಲ್ಲ, ಅದಕ್ಕೇನಿ. ಪಚ್ಚಮ್ಮ ಪಚ್ಚ ಮನೆ ಕೆಂಡ್ಲ ಹಿಂಗೆ ಮನೆ ಕೆಮ್ತಾ ಇದ್ದಾಳೆ. ಮನೆ ಕೆಮ್ತಾಳೆ, ಮನೆ ಕೆಮ್ಮಲ್ಲ. ಮನೆ ಕಂಡ್ರೆ ಜಾಸ್ತಿ ಹೊತ್ತು ಮಲ್ಕೊಂತಾಳಲ್ವೇ ಚೈತ್ರ? ಮಲ್ಕೊಂತಾಳೆ ಕಣ್ರಿ, ಮಲ್ಕೊಂಬತ್ತಕ್ಕ ಅಷ್ಟೇ. ಇವಾಗ ನೋಡಿ, ಇವಾಗ ಮಲ್ಕೊಂಡ್ರೆ ತಿರ್ಗಾ ಒಂದು 2-3 ಗಂಟೆ ಚೆನ್ನಾಗಿ ನಿದ್ದೆ ಹೊಡಿತಾಳೆ, ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ನಿದ್ದೆ ಮಾಡೋದೇನು ಮಲ್ಕೊಂಬವ್ರಿಗೂ ಅಷ್ಟೇ ನೋಡು. ನೀನು ಹೇಳೋದಕ್ಕೆ ತೊಟ್ಟದಕ್ಕೆ ಹೆಂಗೂ ಮಲ್ಕೊಂತ ಇದ್ದಾಳೆ. ನಾವೇನಾರು ಹೇಳಿದ್ರೆ ಕೇಳ್ತಾನೆ ಇರಲಿಲ್ಲ. ಅಮ್ಮ ನಾನು ಉಚ್ಚೆ ಮಾಡ್ತೀನಿ, ನಾನು ನೀರು ಕುಡಿತೀನಿ, ಹಂಗೆ ಹಿಂಗೆ ಅಂತ ಯಾವುದಾದ್ರು ನೆವ ಮಾಡ್ಕೊಂಡು ಹೊರಕ್ಕೆ ಹೋಗೋಳು ನೋಡು. ನಿನ್ನ ತೊಟ್ಟದಕ್ಕೆ ಸುಮ್ಮನೆ ಮನ್ಕಂಡ್ಲು ನಿನ್ನ ತಡೆ ಮೇಲೆ. ನೀನಂದ್ರೆ ಬೋಲ್ ಇಷ್ಟ ಕಣ್ರಿ ಅವಳಿಗಂತೂ. ಬರಲಿಲ್ಲ ಅಂದ್ರೆ ಅಮ್ಮ ಅಪ್ಪಾಜಿಗೆ ಫೋನ್ ಮಾಡಮ್ಮ, ನನಗೆ ಅದನ್ನ ತರಲಿ ಇದನ್ನ ತರಲಿ ಅಂತ ಯೋಸತಿ ಕೇಳ್ತಾಳೆ. ಇನ್ನೂ ಬರಲಿಲ್ಲ ಕಣಮ್ಮ ಅಪ್ಪಾಜಿ, ಇನ್ನೂ ಬರಲಿಲ್ಲ ಕಣಮ್ಮ ಅಂತಾಳೆ. ಫೋನ್ ಮಾಡಮ್ಮ, ಎಲ್ಲೈತೆ ಫೋನ್ ಮಾಡಮ್ಮ. ಹೆಂಗೆ ಮಾತಾಡ್ತಾಳ್ರಿ ಹಂಗೇನೆ ಮಾತಿಗಂತೂ. ನನಗಂತೂ ಹೋಗತ್ಲೆ ಏನು ಖುಷಿ ಆಗುತ್ತೋ. ಅವಳಾಲೆ ಮನೆ ಕಂಟೇನು ಋತು ಬಂಗಾರ? ಹೂನಕ್ಕ, ಇವಾಗಿನ ಮನೆ ಕಂಡ್ಲು. ರಪ್ಪ ಇಂತಕ್ಕೆ ಅಂಗಡಿ ತಕ್ಕ ಹೋಗ್ತೀನಿ ಅಂತ ಅಂಟ್ಕೊಂಡು ಅಲ್ಲೇನೆ ಅಂಗಡಿ ತಕ್ಕ ಹೋಗ್ತೀನಿ ಅಂಬಾಳು. ಅದಕ್ಕೇನೆ ರಪ್ಪಯ್ಯ ಬೇಡ ಕಣಮ್ಮ ಬಿಸಿಲು ಅಂತ ಹೇಳಿ ಆಮೇಲೆ ಹೋಗೋಣ ಅಂತ ಮನ್ಗಿಸಿದ್ಕೆ ಮನಿಕೊಂಡವಳೆ. ಅವ್ರ ಅಪ್ಪ ಮನಗಿಸಿದ್ರೆ ಸುಮ್ಮನೆ ಮನಿಕೊಂತಾಳೆ. ನಾವು ಮನಗಿಸಿದ್ರೆ ಅದು ಇದು ನಾವ ಹೇಳಿ ಹೊರಕ್ಕೆ ಹೋಗ್ತೀನಿ, ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತಾಳಕ್ಕ. ಅವ್ರ ಅಪ್ಪಗೆ ಚೆನ್ನಾಗಿ ಹೇಳ್ದಂಗೆ ಕೇಳ್ತಾಳೆ. ಅವ್ರ ಅಪ್ಪ ಅಂದ್ರೆ ಬೋಲಿಷ್ಟ. ಬರಲಿಲ್ಲ ಅಂದರೆ ಅಮ್ಮ ಅಪ್ಪಾಜಿಗೆ ಫೋನ್ ಮಾಡೋಣ ಅಂತಾಳೆ. ಅವ್ರ ಅಪ್ಪ ಅಂದರೆ ಏನು ಇಷ್ಟ ಶಿಲ್ಪಕ್ಕ ಹಂಗೇನ ಅವಳಿಗೆ. ಎಲ್ಲ ಸಣ್ಣ ಹುಡುಗರಿಗೆ ಎಲ್ಲ ಅಷ್ಟೇ ಮತ್ತೆ. ಅಮ್ಮ ಇರು ಯಾಕಂದ್ರೆ ಒಂದೊಂದು ಏಟ್ ಕೊಡ್ತಿರ್ತಾರಲ್ಲ, ಅದಕ್ಕೆ ಅಪ್ಪ ಇರಂದ್ರೆ ವಾದ್ಯ ಎಲ್ಲ ಅಲ್ಗೂ ಇಲ್ಗೂ ಕರ್ಕೊಂಡು ಹೋಗ್ತಾರೆ, ಅವ್ರು ಕೇಳಿದೆಲ್ಲ ಕೊಡಿಸ್ತಾರಲ್ಲ, ಅದಕ್ಕೇನೆ ಬಲಿಷ್ಟ. ಹಂಗೆ ಅಂತಿರ್ತಾಳೆ ಯಾವಾಗಲೂ ಅಪ್ಪಾಜಿ ಎಂಬುದೇ. ಅಮ್ಮ ಅಂತ ಅಂಬಲ್ಲ ಅವಳು. ಯಾವಾಗಲೂ ಅಪ್ಪಾಜಿ ಅಂತಿರ್ತಾಳೆ. ಅವ್ರ ಅಪ್ಪ ಬಂತು ಅಂದರೆ ಏನು ಸಿರಿನೋ, ಏನು ಮಾತಾಡಿದ್ದೆ ಅವ್ರ ಅಪ್ಪ ಇಂತಾಗೆ. ಹಂಗೆ ಕಣಪ್ಪ, ಹಿಂಗೆ ಕಣಪ್ಪ, ಅದು ಬೇಕು ಕಣಪ್ಪ, ಇದು ಬೇಕು ಕಣಪ್ಪ. ಅಯ್ಯೋ ಏನು ಸುಮ್ಮನೆ ಅಪ್ಪ ಅನ್ಕೊಂಡು ಮಾತಾಡಿದ್ದೆ.
ಬಾ ಚೈತ್ರ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತಂದೆ. ಬಾ ಹೋಗಿ ಬರೋಣ. ಹಾಸ್ಪಿಟ್ಲಿಗೆ ಯಾಕೆ ಹೋಗ್ತೀರಿ ಚೈತ್ರ? ಯಾಕೋ ಹೋಗ್ಬೇಕಾಗಿತ್ತಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಇರ್ತೀರಾ ಹೋಗ್ತೀರಾ ನೀವು? ಅತ್ತೆ ಐತೇನೋ ಅತ್ತೆಗೆ ಹೇಳೋಗ್ರಿ ಮಲ್ಕೊಂಡವಳೆ ಇನ್ನೇನು ಬಿಸ್ಲಾಗ ಇನ್ನೇನು ಕರ್ಕೊಂಡು ಹೋಗೋಣ. ನಾನು ಹೋಗ್ಬೇಕು ಅಂಗನವಾಡಿ ಹತ್ರ. ಅತ್ತೆಗೆ ಹೇಳೋಗ್ತೀನಿ. ಹೇಳು, ನೀವು ಹೋಗ್ತೀರಾ? ಯಾಕೋ ಒಂಥರ ಕೈ ಮೈ ಎಲ್ಲ ನೋಯ್ತಾ ಐತೆ ನನಗೂ. ಇವತ್ತು ಮಲ್ಕೊಂತೀನಿ, ಇವಳು ಮನ್ಗಿಸಿರ್ತೀನ, ಮಲ್ಕೊಂತೀನಿ ಹಂಗೇನೆ. ಆಮೇಲೆ ಮಧ್ಯಾಹ್ನದಿಂದ ಎದ್ದು ಹೋಗ್ತೀನಿ. ಡಿಂಪಕ್ಕೂ ಹೇಳಿದ್ದೀನಿ ಬರಲ್ಲ ಇವತ್ತು, ಯಾಕೋ ಚೆನ್ನಾಗಿಲ್ಲ ಕಣಕ್ಕ, ಕೈ ಕಾಲೆಲ್ಲ ನೋಯ್ತಾ ಸುಸ್ತಾಗುತ್ತೆ. ಅದಕ್ಕೇ ಮಧ್ಯಾಹ್ನ ತನಕ ನೋಡ್ಕೊಳ್ರಿ ಅಂತ ಹೇಳಿದ್ದೀನಿ. ಅವರೇ ನೋಡ್ಕೊಳ್ತಾರೆ. ಆಮೇಲೆ ಮಧ್ಯಾಹ್ನದ ಮೇಲೆ ಕರ್ಕೊಂಡು ಹೋಗ್ತೀನಿ. ಹೇಳು ಒಳ್ಳೆ ಬರ್ತೀನಿ ಅಂತ ಇದ್ದಾಳೆ, ಕರ್ಕೊಂಡು ಹೋಗಿ ಬರ್ತೀನಿ. ಆಮೇಲೆ ಹೋಗ್ತೀನಿ, ಸ್ವಲ್ಪ ಹೊತ್ತು ಮಲ್ಕೊಂತೀನಿ ನಾನು. ಈಗ ಚೆನ್ನಾಗಿಲ್ಲೇನೋ ಪರ್ಷ? ಏನಿಲ್ಲ ಶಿಲ್ಪಕ್ಕ, ಯಾಕೋ ಕೈ ಕಾಲೆಲ್ಲ ನೋಯ್ತಾ ಇದ್ದಾವೆ. ಒಂದೊಂದು ಸತಿ ಹಂಗೇನೆ, ಯಾವಾಗಾದರೂ ಒಂದು ಸ್ವಲ್ಪ ಮೈ ಕೈ ನೋವು ಆದಂಗೆ ಆಗುತ್ತೆ. ಯಾಕಂದರೆ ಅಂಗಡಿ ಕೂತ್ಕೊಂಡಿರ್ತೀನಲ್ಲ, ಸ್ವಲ್ಪ ಮೈ ಕೈ ನೋವು ಜಾಸ್ತಿ ನನಗೆ. ರೀ, ನೀರು ಕಾದಿದ್ದಾವೆ, ಬಿಸಿ ಬಿಸಿ ನೀರಿನಾಗೆ ಸ್ನಾನ ಮಾಡೋಗ್ರಿ. ನೀರು ಕಾದ್ಬಿಟ್ಟಿದ್ದಾವೆ ಚೆನ್ನಾಗೆ, ಅಂಡೆ ಒಲೆಗೆ ಮಳ್ತಾ ಇದ್ದಾವೆ ನೀರು. ಬಿಸಿ ಬಿಸಿ ನೀರಿನಾಗೆ ಸ್ನಾನ ಮಾಡಿಬಿಟ್ರೆ ಸ್ವಲ್ಪ ಮೈಕೈ ನೋವು ಕಡಿಮೆ ಆಗುತ್ತೆ. ಹೋಗಿ ಸ್ನಾನ ಮಾಡ್ಕೊಂಡು ಮಲ್ಕೊಳ್ರಿ. ಅವಳು ಮಲ್ಕೊಂಡಿರ್ತಾಳೆ, ದಿಂಬಿಡ್ರಿ. ಹಿಂಗೆ ದಿಂಬಿಟ್ಟು ಹೋದ್ರೆ ಆಮೇಲೆ ಅವಳು ನಿದ್ಗಣ್ಣ ಉಡ್ಬಿಡ್ತಾಳೆ. ದಿಂಬಿಟ್ರೆ ಸರಿ ಆಗುತ್ತೆ. ಇಲ್ಲಿ ಮನಗಿಸ್ಬಿಟ್ಟು ದಿಂಬಿಟ್ಟು ಹೋಗಿ ಸ್ನಾನ ಮಾಡ್ಕೊ ಹೋಗ್ರಿ. ಬಿಸಿ ಬಿಸಿ ನೀರನ್ನ ಸ್ನಾನ ಮಾಡ್ಕೊಂಡ್ರೆ ಸರಿ ಆಗುತ್ತೆ. ಸ್ನಾನ ಮಾಡ್ಕೊಂಡು ಒಂದು ಮೈಕೈ ನೋವಿನ ಮಾತ್ರ ನಂಗೆ ಮನಿಕೆ ಬಾರಮ್ಮ ಹೋಗಿ ಬರೋಣ. ಡಾಕ್ಟ್ರು ಬರ್ತಾರೇನೋ, ಹೋಗಿ ಬರೋಕ್ಕಾಗುತ್ತೆ. ಈಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಾನೆ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು. ಹಂಗೆ ಶಿರಪ್ ಬೇರೆ ಇಸ್ಕೋಬೇಕು, ನೆಗಡೆ ಕೆಮ್ಮಿಂದು ಅದನ್ನೆಲ್ಲ ಮಕ್ಳಿಗೆ ಹಾಕೋಕ್ಕೆ ಜಂತಿನ ಮಾತ್ರೆ ಅವೆಲ್ಲ ಇಸ್ಕೋಬೇಕು, ಕೊಡ್ತೀವಿ ಅಂತ ಬೇರೆ ಹೇಳವ್ರೆ. ಹಂಗೆ ಹೋಗಿ ನಾನೊಂದು ಸ್ವಲ್ಪ ತೋರಿಸ್ಕೊಂಡು ಹೆಂಗೋ ಅತ್ಲಾಗೆ ಹಂಗೆ ಅವನು ಇಸ್ಕೊಂಬಂದಂಗೂ ಆಗುತ್ತೆ, ತೋರಿಸ್ಕೊಂಡಂಗೂ ಆಗುತ್ತೆ. ಬಾ ಹೋಗೋಣ. ಋತು, ಅಮ್ಮಯ್ಯ ಎಲ್ಲಿದ್ದೀಮ್ಮ? ಅಮ್ಮಯ್ಯ ಮನಿಕೊಂಡವಳು ಅವರಪ್ಪ ಇವಾಗೇನ ತೊಟ್ಟಿ ಮನಕ್ಸೈದಾನ ಅವರಪ್ಪಯ್ಯ ಮನಿಕೊಂಡೈದಾಳೆ. ಯಾಕೆ ಸುಮ್ಮನೆ ಮಾತಾಡ್ಸೋಣಂತ ಬಂದೆ ಕಣಮ್ಮ. ನಮ್ಮ ಅಮ್ಮನಿ ತಂಗ ಮಾತಾಡಿರಿ, ಎಷ್ಟು ರೋಸಿಕೆ ಆಗಿರೋದು ಅಲ್ತಕ್ಕೆ ಬಂದಿರೋದು ರೋಸಿಕೆ ಆಗಿರೋದೆಲ್ಲ ಹೋಗುತ್ತೆ. ಚೆನ್ನಾಗಿ ಮಾತಾಡುತ್ತೆ. ಪಿಳಿನ ಹಂಗೆ ಕಣ್ತತ್ತ ಹಿಂಗೆ ಕಣ್ತತ್ತ ಅಂತ ಹೇಳುತ್ತಾ ನನಗೆ ಬೋಲಿಷ್ಟ ನಮ್ಮ ಅಮ್ಮನ ಮಾತಾಡಿರಿ, ಅದಕ್ಕೆ ಮಾತಾಡ್ಸೋಣಂತ ಬಂದು. ಇವಾಗಿನ ಮನಿಕೊಂಡವಳು ಅವರಪ್ಪ ತೊಟ್ಟಿ ಮನಕ್ಸೈತಿ. ಅಂಗಡಿ ತಕ್ಕೆ ಹೋಗ್ತೀನಿ ಅಂಬಾಳ ಮಾಮ. ಅದಕ್ಕೇನೆ ಬೆಳಕಣ ಬಿಸ್ಲು ಅಂತೇಳಿ ತೊಟ್ಟಿ ಮನಗ್ಸ್ತಿ ಇವಾಗಿ ನಾನು. ಯಾಕೆ ಮಾಮ? ಏನಿಲ್ಲ ಕಣಮ್ಮ, ಯಾವ್ದಾಗಿಂದಾನ ನಾನು ಯಾವ್ದೇಶ್ಕೆಲೆ ಹೊಲ್ದ ಕಡೆ ಕಾದೆ ಹೋದ್ನ, ಅದಕ್ಕೆ ನೀರು ಕರೆಂಟ್ ಬೇರೆ ಬರುತ್ತೆ ಅಂತ ಅಲ್ಲೇ ಇದ್ದೆ. ಮಾತಾಡಿಸ್ಲಿಲ್ವ ಯಾವ್ದಾಗಿಂದಾನು? ನಮ್ಮಮ್ಮನ ಮಾತಾಡಿಸ್ಲಿಲ್ವಲ್ಲ ಅಂತೇಳಿ ನಾನು ಅದಕ್ಕೆ ಮಾತಾಡಿಸ್ತಿದ್ದೆ. ಮನಿಕಣೆ ತಂಗಾರ ನಮ್ಮ ಅಮ್ಮಯ್ಯ. ಹೋಗ್ತೀನಮ್ಮ. ಅವ್ರ ತಾತ ನಮ್ಮ ಅಮ್ಮ ಎಂಬು ತಲೆನ್ ಚೈತ್ರ ಎಷ್ಟು ಚೆನ್ನಾಗಿ ಮಾತಾಡ್ಸುತ್ತ ನೋಡಿ ಅವ್ರ ತಾತ. ನಮ್ಮ ಮಾಮ ಹಂಗೆ ಎಂಬೋದು ಯಾವಾಗ್ಲೂ ಏನಮ್ಮ ಅಮ್ಮಯ್ಯ ಅಮ್ಮಯ್ಯ ಅಂಬುತ್ತೆ. ನಮ್ಮ ಅಮ್ಮನಿ ನಂಗೆ ಕರೆಯೋದು. ಅಮ್ಮಯ್ಯ ಅಂತ ಕರಿತೈತಿ. ಬೋಲಿಷ್ಟ ನಮ್ಮ ಅಮ್ಮನಿ ಅಂದ್ರೆ ನಮ್ಮ ಮಾಮಗೂನು. ನಮ್ಮ ಅತ್ತೆ ಮಾಮ ಮಾತ್ರ ಬೋಲ್ ಇಷ್ಟಪಡ್ತಾರಮ್ಮ. ನಮ್ಮ ಅಮ್ಮನಿ ಚೆನ್ನಾಗಿ ನೋಡ್ಕೊಂತಾರೆ. ಅದ್ರಾಗ ಮಾತ್ರ ಏನಿಲ್ಲ. ನಮ್ಮ ಅತ್ತೆ ನಂಗೆ ಚೆನ್ನಾಗಿ ನೋಡ್ಕೊಂಬತ್ತಿ. ನಮ್ಮ ಅತ್ತೆ ತಾವು ಚೆನ್ನಾಗಿ ರೂಢಿಯಾಗ್ಯವಳಿ. ಎಲ್ಲ ಅದು ಇದು ಕೊಡಿಸುತ್ತೆ, ಅಲ್ಗೂ ಇಲ್ಗೂ ಎತ್ಕೊಂಡು ಹೋಗುತ್ತಲ್ಲ, ಅದಕ್ಕೆ ಚೆನ್ನಾಗಿ ರೂಢಿಯಾಗ್ಯವಳು ನಮ್ಮ ಅತ್ತೆ ತಾವು. ನಮ್ಮ ಮಾಮ ಹಂಗೆ ಕರೆಯೋದು, ಎಷ್ಟು ಪ್ರೀತಿಯಿಂದ ಅಮ್ಮಯ್ಯ ಅಂತ ಕರಿತೈತಿ. ತಿಮ್ಮಜ್ಜಲ್ಲ, ಅದಕ್ಕೆ ಅಮ್ಮಯ್ಯ ಅಂತ ಕರೆಯೋದು. ಅವಳು ಹುಟ್ಟಾಗಿಂದನೂ ಹಂಗೆ ಕಣಕ್ಕ ನಮ್ಮ ಮಾಮ ಕರೆಯೋದು ಯಾವಾಗಲೂ ಹಂಗೆ. ಬರಮ್ಮ ಅಮ್ಮಯ್ಯ ಅಮ್ಮಯ್ಯ ನಮ್ಮ ಅಮ್ಮಯ್ಯ ಕಣಮ್ಮ ನೀನು ಅಂತ ಮಾತಾಡ್ಸೋದು ನಮ್ಮ ಮಾಮ. ಹಂಗೆ ಮಾತಾಡ್ಸೋದು. ಚೈತ್ರನ ಮಗಳಿಗೆ ಅವ್ರ ಅಪ್ಪಾಜಿ ಅಂದರೆ ಬೋಲಿಷ್ಟ. ಯಾವಾಗಲೂ ಅಪ್ಪಾಜಿ ಅಪ್ಪಾಜಿ ಅಂತಿರ್ತಾಳೆ. ಅವ್ರ ತಾತನ ಹಂಗೆ ಎಷ್ಟು ಚೆನ್ನಾಗಿ ಅಮ್ಮಯ್ಯ ಅಂತ ಕರಿತೈತಿ. ಋತು ಒಂದೇ ಒಂದು ಐತಲ್ಲ, ಅದಕ್ಕೆ ಎಷ್ಟು ಚೆನ್ನಾಗಿ ಆಸೆ ಮಾಡ್ತಾರೆ ಎಲ್ಲಾನು. ಮಾತಾಡೋದು ಕರ್ದ ಇಷ್ಟ ಆಗುತ್ತೆ. ಮಕ್ಳಿರ್ಬೇಕು, ಮಕ್ಳಿದ್ ಮನೆನೇ ಚಂದ. ಅವ್ರು ಮಾತಾಡೋದು ಕರ್ದ ಹಂಗೆ ಮಾತಾಡ್ಸೋಣ ಎತ್ಕಮ್ಮನ ಅನಿಸುತ್ತೆ ನಿಜವಾಗ್ಲು. ನಿಮ್ಮ ಮನೆಗೂ ಇಂಥದ್ದು ಯಾವುದಾದ್ರೂ ಒಂದು ಮುದ್ದಾದ ಮಗು ಇದ್ದರೆ ಏನು ಹೆಸರು ಅಂತ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.